ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯಿಂದ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಕೊಲೆ ಪ್ರಕರಣದ ಕಡತ ಪರಿಶೀಲನೆ ಬಳಿಕ ತನಿಖೆಯಾಗ್ತಾ ಇದೆ. ಕೊಲೆ ನಡೆದಂತಹ ಸ್ಥಳಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ. ಪ್ರಬುದ್ಧ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ರು. ಮಗಳು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಹೇಡಿಯಲ್ಲ. ಅವಳ ಹತ್ಯೆಯ ಮೊದಲ ದಿನದಿಂದಲೂ ಪೊಲೀಸ್ ಅಧಿಕಾರಿಗಳ ತಂಡ ಅನುಮಾನಾಸ್ಪದವಾಗಿ ವರ್ತನೆ ಮಾಡ್ತಾ ಇದೆ. ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಕೊಲೆಯಾದಂತಹ ಪ್ರಬುದ್ಧಾಳ ತಾಯಿ ಸಿಎಂಗೆ ಮನವಿಯನ್ನ ಮಾಡಿದ್ರು. ಅದೇ ಕಾರಣಕ್ಕೆ ಈಗ ಸಿಐಡಿಯಿಂದ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕೊಲೆ ಪ್ರಕರಣದ ಕಡತ ಪರಿಶೀಲನೆ ಬಳಿಕ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಕೊಲೆ ನಡೆದ ಸ್ಥಳಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಡಿವೈಎಸ್ಪಿ ಮನೋಹರ್ ಪೈಕ್ ಅಂಡ್ ಟೀಮ್ನಿಂದ ತನಿಖೆ ನಡೆದಿದೆ. ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಕೈಗೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಏನು ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಮೇ 15ನೇ ತಾರೀಕು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ದ್ವಿತೀಯ ಬಿಬಿಎ ವಿದ್ಯಾರ್ಥಿನಿ ಪ್ರಬುದ್ಧ ಸಾವಿನ ಪ್ರಕರಣದ ಸುತ್ತ ಅನುಮಾನದ ಹೊತ್ತುಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದನ್ನ ಸಿಐಡಿಗೆ ಒಪ್ಪಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಬುದ್ಧ ಅವರ ತಾಯಿ ಪತ್ರವನ್ನು ಕೂಡ ಬರೆದಿರ್ತಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಗಿದೆ. ಕಡತ ಪರಿಶೀಲನೆಯ ಬಳಿಕ ತನಿಖೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಕೊಲೆ ನಡೆದಂತಹ ಸ್ಥಳಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಮನೋಹರ್ ಪೈಕ್ ಮತ್ತು ಟೀಮ್ನಿಂದ ತನಿಖೆ ಚುರುಕಾಗಿ ನಡೀತಾ ಇರುವಂಥದ್ದು. ಕೊಲೆಯನ್ನು ಆಕೆಯ ಕೊಲೆ ಅವರ ಮನೆಯ ಬಾತ್ರೂಮ್ನಲ್ಲಿ ನಡೆದಿತ್ತು. ಕೈ ಹಾಗೆ ಕತ್ತನ್ನ ಕುಯ್ದಂತಹ ಸ್ಥಿತಿಯಲ್ಲಿ ಪ್ರಬುದ್ಧ ಬಿದ್ದಿದ್ಲು. ಹಾಗಾಗಿ ಕೊಲೆಯನ್ನ ಯಾರು ಮಾಡೋದು ಏನು ಅನ್ನೋದು ಗೊತ್ತಿದೆ. ಬಟ್ ಆದರೂ ಕೂಡ ಯಾಕೋ ಈ ತನಿಖೆ ಹಳ್ಳ ಹಿಡಿಬಾರ್ದು, ಪೊಲೀಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರ ಅನ್ನುವಂಥ ಅನುಮಾನ ಪ್ರಬುದ್ಧ ಅವರ ತಾಯಿಗೆ ವ್ಯಕ್ತ ಆಯ್ತತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸಿಐಡಿಗೆ ಕೊಡಿ, ತನಿಖೆಯನ್ನ ಚುರುಕುಗೊಳಿಸಿ, ಇದರ ಹಿಂದೆ ಯಾವುದೋ ಕಾಣದ ಕೈನ ಷಡ್ಯಂತ್ರ ಇದೆ ಅಂತ ಮನವಿ ಕೂಡ ಮಾಡಿರ್ತಾರೆ.